ಇದ್ಯಾಕಿಂಗಾತಿರೋ ಲವ್ 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 ಅಂತ ಕಣ್ಣೀರಿಡ್ತೀರೋ. ಎಸ್, ಈಗಿನ ಕಾಲದ ಕೆಲ ಹುಡುಗಿಯರಿಗೆ ಯೌವನ ಶುರುವಾಗಿಬಿಟ್ರೆ ಸಾಕು, ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್ ಅಂತ ಜಗತ್ತನ್ನೇ ಮರೆತು ಬಿಡ್ತಾರೆ. ಯಾವುದೋ ಅಪರಿಚಿತ ಹುಡುಗ ಬೈಕ್ನಲ್ಲಿ ಸ್ಟೈಲ್ ಆಗಿ ಬಂದು ಹಲ್ಲು ಕಿಸಿದುಕೊಂಡು ಒಂದೆರಡು ಪ್ರೀತಿಯ ಮಾತನಾಡಿಬಿಟ್ರೆ ಸಾಕು, ಈ ಹುಡುಗಿಯರಿಗೆ ಅವನ ಮೇಲೆ ಇನ್ನಿಲ್ಲದ ಪ್ರೀತಿ, ಪ್ಯಾರು ಶುರುವಾಗಿ ಬಿಡುತ್ತೆ. ಆ ನರಪೇತಲನ ಪ್ರೀತಿಯ ಮುಂದೆ ಅಪ್ಪ, ಅಮ್ಮ, ಒಡ ಹುಟ್ಟಿದವರು ಯಾರೂ ಕಾಣಿಸೋದೇ ಇಲ್ಲ. ಕೊನೆಗೆ ಹೆತ್ತು ಹೊತ್ತು ಸಾಕಿದ ಅಪ್ಪ ಅಮ್ಮನನ್ನೇ ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿ ಹೊರಟು ಬಿಡ್ತಾರೆ. ಇದೀಗ ಅಂಥದ್ದೇ ಘಟನೆ ಶಿರಸಿ ನಗರದಲ್ಲಿ ನಡೆದಿದೆ. ಇನ್ನೇನು ಹಸೆಮಣೆ ಏರುವ ಹೊತ್ತಿನಲ್ಲಿಯೇ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯೊಬ್ಬಳು ಮದುವೆ ಮನೆಯಿಂದ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಮುಸ್ಲಿಂ ಗಲ್ಲಿಯ ನಿವಾಸಿ ಸಫಾ ಅಫ್ಜಲ್ ಖಾನ್ ನಾಪತ್ತೆಯಾದ ಯುವತಿ ಕೆಲ ದಿನಗಳ ಹಿಂದೆ ಇಂದಿರಾನಗರದ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗದಲ್ಲಿರುವ ಯುವಕನೊಂದಿಗೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ರು. ಅದರಂತೆ ಶನಿವಾರ ಕರೆಗುಂಡಿ ರಸ್ತೆಯ ಎವರ್ಗ್ರೀನ್ ಗಾರ್ಡನ್ನಲ್ಲಿ ಮದುವೆ ಸಮಾರಂಭವನ್ನ ಭರ್ಜರಿಯಾಗಿ ಆಯೋಜಿಸಲಾಗಿತ್ತು. ಎರಡು ಕುಟುಂಬಗಳು ಮದುವೆಯ ಸಂಭ್ರಮದಲ್ಲಿದ್ದ ಸಂದರ್ಭದಲ್ಲೇ ಅದೇ ದಿನ ಮುಂಜಾನೆ ಸುಮಾರು 3 ಗಂಟೆ ವೇಳೆಗೆ ಯುವತಿ ತನ್ನ ಮನೆಯಿಂದ ಪರಾರಿಯಾಗಿದ್ದಾಳೆ. ಮುಂಜಾನೆ 1 ಗಂಟೆಯ ಸುಮಾರಿಗೆ ಮನೆಯಲ್ಲಿ ಮಲಗಿದ್ದ ಯುವತಿ 4 ಗಂಟೆಯ ಹೊತ್ತಿಗೆ ತನ್ನ ಕೋಣೆಯಲ್ಲಿ ಕಂಡು ಬಂದಿಲ್ಲ. ಪರಿವಾರದವರು ಮತ್ತು ಸಂಬಂಧಿಕರು ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ರೂ ಕೂಡ ಯುವತಿಯ ಸುಳಿವು ಸಿಗದ ಕಾರಣ ಯುವತಿಯ ಚಿಕ್ಕಪ್ಪ ಶಿರಸಿಯ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿರುವ ಕುರಿತು ದೂರನ್ನ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿ ನಗರದಲ್ಲಿರುವ ಸಿಸಿ ಕ್ಯಾಮೆರಾವನ್ನ ಪರಿಶೀಲಿಸಿದಾಗ ಮೀನು ಮಾರುಕಟ್ಟೆ ಬಳಿಯಲ್ಲಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿ ಯುವತಿ ತೆರಳುತ್ತಿರುವ ದೃಶ್ಯ ದಾಖಲಾಗಿದೆ ಎನ್ನಲಾಗುತ್ತಿದೆ. ಇನ್ನು ಮದುವೆ ಸಮಾರಂಭದ ಪ್ರಯುಕ್ತ ಬಂಧು ಬಳಗದವರಿಗಾಗಿ ಯುವಕನ ಮನೆಯವರು ಕ್ವಿಂಟಲ್ ಗಟ್ಟಲೆ ಮಟನ್, ಚಿಕನ್ ತಂದು ಊಟವನ್ನ ಸಿದ್ಧಪಡಿಸಿದ್ರು. ಬರೋಬ್ಬರಿ 20ಕ್ಕೂ ಅಧಿಕ ಕುರಿಯನ್ನ ಕಟ್ ಮಾಡಲಾಗಿತ್ತು. ಆದರೆ ಹಸೆಮಣೆ ಏರಬೇಕಿದ್ದ ವಧು ಪರಾರಿಯಾಗಿರುವ ಹಿನ್ನೆಲೆ ಇದೆಲ್ಲವೂ ವೇಸ್ಟ್ ಆಗಿದೆ. ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯ ಪೊಲೀಸರು ಈ ಬಗ್ಗೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಯುವತಿಯ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಿದ್ದಾರೆ.